ಸೊ ಹಾಯ್ ಗೈಸ್, ಇವತ್ತು ಕಿಯಾ ಸಾನೆಟ್ 1.5 ಟಾಪ್ ಎಂಡ್ ಮಾಡೆಲ್ ಪೆಟ್ರೋಲ್ ವರ್ಷನ್ ಸಿಕ್ಕಿರೋದು, ಕಿಯಾ ಸಾನೆಟ್ GT. ಸೊ ನಾನು ಒಬ್ಬನೇ ಇಲ್ಲ, ಇಲ್ಲಿ ನಮ್ಮ ಪ್ರದೀಪ್ ಸರ್ ಇದ್ದಾರೆ, ಇವರೇ ಕಾರ್ ಓನರು. ಸರ್, ನಮ್ಮ ಕಾರ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸೊ ಹೊರಗಡೆ ನೋಡಿದ್ರೆ ಒಳ್ಳೆ ಸ್ಪೋರ್ಟಿ ಲುಕ್ ಎಲ್ಲ ಇದೆ. GT ಲೈನ್ ಸರ್, GT ಲೈನ್ ಅಂತ ಹೇಳಿದ್ರೆ ಗ್ರ್ಯಾಂಡ್ ಟೂರಿಸ್ಮೋ ಅಂತ ಸರ್. ಗ್ರ್ಯಾಂಡ್ ಟೂರಿಸ್ಮೋ ಅಂತ ಸ್ಪೋರ್ಟ್ಸ್ ವೆಹಿಕಲ್, ಪವರ್ಫುಲ್ ವೆಹಿಕಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್. ಸರ್ ಇದು ಆಟೋಮೆಟಿಕ್ ಅಂತ ಹೇಳ್ತಾರೆ, ಸೆಮಿ ಆಟೋಮೆಟಿಕ್ ಸರ್. ಹಾ, ಗೇರ್ ಇದೆ, ಕ್ಲಚ್ ಹೊತ್ತದ್ ಬೇಡ. ಓಕೆ 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 ಸರ್. ಸರ್ ವಿಲ್ ಗೋ ಟು ದ ಇಂಜಿನ್ ಫಸ್ಟ್. ಮಾಡೋದು ಹಿಂಗೆ, ಎಸ್ ಹಿಂಗೆ, ಯಾ ಮೇಲ್ ಮಾಡಿ ಸರ್, ಆಫ್ ಕೋರ್ಸ್. ಸೊ ಟರ್ಬೋ GDI ಇಂಜಿನ್ ಇದು. ಸೊ ಇಲ್ಲಲ್ಲ ಸರ್, ಸ್ವಲ್ಪ ಡೌನ್, ಯಾ. ಸೊ ಇನ್ಸುಲೇಷನ್ ಡ್ಯಾಂಪಿಂಗ್ ಏನು ಕೊಟ್ಟಿಲ್ಲ, ಆಲ್ರೆಡಿ ಇಂಜಿನ್ ಸೈಲೆಂಟ್ ಇರುತ್ತೆ ಪೆಟ್ರೋಲ್ ವೆಹಿಕಲಿಗಂತ. ಸೊ ಟರ್ಬೋ GDI ಇಂಜಿನ್ ಅಂತ ಇದೆ ಸರ್. 1500cc ಅಲ್ಲ ಸರ್ ಇದು, 1500cc. ಸೊ ಹೊರಗಡೆ ಇಲ್ಲೆಲ್ಲ ಇದು ಕೊಟ್ಟಿದ್ದಾರೆ, ಒಳ್ಳೆ ಇದಿದೆ, ಫ್ಯಾನ್ ಇದೆ, AC ಇದ್ರಿಂದ ಕಂಪ್ರೆಸರ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಪಿಂಕ್ ಕೂಲೆಂಟ್, ಯಾ. ಸೊ ಈ ಥರ ಇದೆ, ಸಿಂಗಲ್ ಫ್ಯಾನ್ ಹಿಂಗೆ ಕೊಟ್ಟಿದ್ದಾರೆ, ಯಾ ಸರ್. ಸೊ ಸೈಡ್ ಲುಕ್ಕು ಹಿಂಗೆ ಕೊಟ್ಟಿದ್ದಾರೆ ಸರ್. ಕಾಂಪ್ಯಾಕ್ಟ್ XUV ಬರುತ್ತಲ್ಲ ಇದು, ಕಾಂಪ್ಯಾಕ್ಟ್ XUV ಇದು ಬರುತ್ತೆ. ಸೊ ಔಟ್ಲುಕ್ ಹಿಂಗಿದೆ. ಸೊ ಲೆಫ್ಟ್ ಸೈಡ್ ಬರುತ್ತೆ. ಸೊ ಲೆಫ್ಟ್ ಸೈಡ್ ಪೆಟ್ರೋಲಿಂದ ಇದು ಬರುತ್ತೆ. ಹಿಂದ್ಗಡೆ ಸಾನೆಟ್ ಸರ್, ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಯಾ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಸೆನ್ಸರ್ ಇದೆ. ಆ್ಯಂಡ್ GDI ಸ್ಕಫ್ ಇದು ಕೊಟ್ಟಿದ್ದಾರೆ, GT ಲೈನ್, ಯಾ. ಯಾ ಇಲ್ಲಿ ನಿಮಗೆ ಟೈರು ಅಪೋಲೋ ಆಲ್ನೆಕ್ ಕೊಟ್ಟಿದ್ದಾರೆ, ಅಪೋಲೋ. ಸೊ 215/60R 1695H. ಸೊ ಆ ಟೈರ್ ಸೈಜ್ ಕೊಟ್ಟಿದ್ದಾರೆ, ಆಫ್ ಕೋರ್ಸ್. ಸೊ ಔಟ್ಲುಕ್ಸ್ ತುಂಬ ಅಗ್ರೆಸಿವ್ ಇದೆ ಸರ್. ಸೊ ಇಲ್ಲಿ ಪ್ರಾಜೆಕ್ಟರ್ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇಲ್ಲಿ LED ಲೈಟ್ಸ್ ಕೊಟ್ಟಿದ್ದಾರಲ್ಲ ಸರ್, ಯಾ ಯಾ. ಸೊ ಮುಂದ್ಗಡೆನೂ ಸೆನ್ಸರ್ ಇದೆಯಲ್ಲ ಸರ್, ಮುಂದ್ಗಡೆನೂ ಸೆನ್ಸರ್ ಕೊಟ್ಟಿದ್ದಾರೆ, 360. ಹಾಂ, ಓ ಸ್ವಲ್ಪ ಹತ್ರ ಇದ್ರೆ ಎಲ್ಲೋ. ಓಕೆ ಓಕೆ, ಇದನ್ನ ತೋರಿಸುತ್ತೆ, ಸೆನ್ಸ್ ಮಾಡುತ್ತೆ. ಫುಲ್ಲಿ ಲೋಡೆಡ್. ಓ ಭಾಳ ಚೆನ್ನಾಗಿದೆ ಸರ್. ಸನ್ ರೂಫ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಇದು ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಆಂಟೆನಾ ಥರ ಇದೊಂದು ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಪ್ಲಾಸ್ಟಿಕ್ಕಿಂದ ಇದು ಕೊಟ್ಟಿದ್ದಾರೆ. ಲುಕ್ ಮಾತ್ರ ಅಗ್ರೆಸಿವ್ ಇದೆ ಸರ್ ವೆಹಿಕಲ್, ಭಾಳ ಚೆನ್ನಾಗಿದೆ. IMT ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಇದು ಎಲೆಕ್ಟ್ರಿಕ್ ಇದಲ್ಲ ಸರ್, ಸೈಡ್ ಮಿರರ್ ಎಲೆಕ್ಟ್ರಿಕ್ ಇರೋದು, ಯಾ ಸರ್. ಒಳಗಡೆ ಬನ್ನಿ ಸರ್. ಯಾ. ಸೊ ಅಫ್ಕೋರ್ಸ್ ಸೀಟ್ ಬ್ಯಾಕ್ ಮಾಡಿದ್ರೆ ಸೊ ಇಷ್ಟು ಫುಲ್ ಬರುತ್ತೆ ಸರ್. ಬಂದು ಕೂತ್ಕೊಳ್ಳಿ ಸರ್. ಹಾಂ, ಕೂತ್ಕೊಬಹುದು. ಹಾಂ ನೋಡಿ, ಇನ್ನು ಇಷ್ಟು ಡಿಸ್ಟೆನ್ಸ್ ಇದೆ, ಇಷ್ಟು ಡಿಸ್ಟೆನ್ಸ್ ಬರುತ್ತೆ ಸರ್. ಎಷ್ಟು ಹೈಟ್ ಇದ್ದೀರಾ ನೀವು? 6.2 ಇದ್ದೀರಾ. ಸೊ ಒಳ್ಳೆ ಡಿಸ್ಟೆನ್ಸ್ ಇದೆ. ಸೊ ನಿಮಗೆ ಹೊರಗಡೆಯಿಂದ ನಿಮಗೆ ಇಷ್ಟು ಲುಕ್ ಬರುತ್ತೆ ಹಿಂದ್ಗಡೆಯಿಂದ. ಸೊ ಒಂಥರ ಪ್ರೀಮಿಯಂ ಲುಕ್ ಇದೆ. ಸೊ ಬ್ಯಾಕ್ ಸೈಡ್ ನೋಡೋಣ ಅಂತೆ. ಯಾ, ಬ್ಯಾಕ್ ಸೈಡಲ್ಲಿ ನಿಮಗೆ ಸೊ ಇಲ್ಲೊಂದು ಬಾಟಲ್ ಇದೆ, ಯಾ. ಬ್ಯಾಗ್ ಸೈಡ್ ಇಡೋಣ, ಅಫ್ಕೋರ್ಸ್. ಓಕೆ ಸರ್, ನೀವು ಅಷ್ಟಿದ್ರೇನು ಮುಂದಿದ್ರೇನು ಹಿಂದ್ಗಡೆ ನನಗೆ ಪೂರಾ ಕಂಫರ್ಟೇಬಲ್ ಇದೆ. ಸೊ ಕಂಫರ್ಟೇಬಲ್ ಆಗಿ ಕೂರ್ಬೋದು. ಸೊ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಂದೇ ಬರುತ್ತೆ. ಆ್ಯಂಡ್ ಹೈಟ್ ವೈಸ್ ಮೇಲೂ ಅಷ್ಟೇ ನನಗೆ ತುಂಬ ಸ್ಪೇಸ್ ಇದೆ, ಒಳ್ಳೆ ಜಾಗ ಇದೆ ಇಲ್ಲಿ, ಚೆನ್ನಾಗಿದ್ದು ಬಂದಿದೆ. ಸೊ ಬ್ಯಾಕ್ ಸೈಡ್ ನಿಮಗೆ ಸರ್ ಎಲ್ಲಕ್ಕಿಂತ ಚೆನ್ನಾಗಿರೋದು ಬೋಸ್ ಸ್ಪೀಕರ್ ಕೊಟ್ಟಿದ್ದಾರಲ್ಲ ಸರ್, ಬೋಸ್ ಸ್ಪೀಕರು. ಸೊ ಆವ್ರೇಜ್ ಒಂದು ಬೋಸ್ ಸ್ಪೀಕರ್ ಒಂದು ಸ್ಪೀಕರಿಗೆ 25-30 ಸಾವಿರ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ವಿಂಡೋ ಮಿರರ್ ಇದು ಕೊಟ್ಟಿದ್ದಾರೆ, ಆಫ್ ಕೋರ್ಸ್. ಆ್ಯಂಡ್ ಸನ್ ಶೇಡ್ ಕೊಟ್ಟಿದ್ದಾರೆ, ಯಾ ಸನ್ ಶೇಡ್ ಕೊಟ್ಟಿದ್ದಾರೆ. ಓಕೆ ಸರ್, ಇವರು ಪ್ರದೀಪ್ ಸರ್, ನೀವು ಪ್ರದೀಪ್ ಸರಿಗೆ ಅಳಿಯ, ಶೋರ್. ಸೊ ನನಗೆ ವೆಹಿಕಲಿಂದ ಅಷ್ಟು ಬಗ್ಗೆ ಗೊತ್ತಿಲ್ಲ. ಸೊ ನನಗೆ ಬಾನೆಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ, ಎಷ್ಟು ಸ್ಪೇಸ್ ಇದೆ ಅಂತ. ಸೊ ಹಿಂಗೆ ಓಪನ್ ಮಾಡೋದು ಹಿಂಗಿದು ವೆಹಿಕಲ್, ಯಾ.
ಆಫ್ ಕೋರ್ಸ್ ಸರ್, ಸ್ಪೇಸ್ ಮಾತ್ರ ಭಾಳ ಚೆನ್ನಾಗಿದೆ. ಸೊ ನಿಮಗೆ ಫ್ಯಾಮಿಲಿ ಸೈಜ್, ಸೊ ನಾನಂತೂ ಆರಾಮಾಗಿ ಮಲ್ಕೊಳ್ಬೋದು, ಆ ಥರ ಇದೆ. ಪ್ರದೀಪ್ ಸರ್ ಮಲ್ಕೊಳಕ್ಕಾಗಲ್ಲ, ನಾನು ಆರಾಮಾಗಿ ಮಲ್ಕೊಳ್ಬೋದು, ಅಷ್ಟು ಸ್ಪೇಸ್ ಇದೆ. ಆ್ಯಂಡ್ ನಿಮಗಿಲ್ಲಿ ಎಕ್ಸ್ಟ್ರಾ ಆಕ್ಸೆಸ್ ಕೊಟ್ಟಿರಿ. ಸೀಟ್ ಫೋಲ್ಡ್ ಮಾಡ್ಬೋದಲ್ಲ? ಓ, ಸೀಟ್ ತುಂಬ ಫೋಲ್ಡ್ ಮಾಡಿದ್ರೆ ತುಂಬ ಸ್ಪೇಸ್ ಆಗಿಬಿಡುತ್ತೆ ಸರ್ ಗಾಡಿ, ಭಾಳ ಇದಿದೆ. ಯಾ ಶೋರ್. ಹಾಂ, ಓ ಇಷ್ಟು ಸ್ಪೇಸ್ ಬರುತ್ತೆ. ಓ ಯಾ, ಸೊ ಈ ಸ್ಪೇಸ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಈ ಥರ ಸ್ಪೇಷಿಯಸ್ ಇದೆ, ಅನ್ಫೋಲ್ಡ್ ಮಾಡ್ಬೋದು. ಸೊ ಬಟನ್ ಒತ್ತದಿದೆ ಅದಕ್ಕೆ. ಯಾ, ಸೀಟ್ ಬೆಲ್ಟ್ ಅಡ್ಡ ಇದೆ, ಸೀಟ್ ಬೆಲ್ಟ್ ಅಡ್ಡ ಬರುತ್ತೆ. ಯಾ, ಈಗ ಇದು ಮಾಡ್ಬೋದು ಬ್ಯಾಕ್, ಆಫ್ ಕೋರ್ಸ್. ಆಮೇಲೆ ನಿಮಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದಾರೆ, ಸೊ ವಿತ್ ಕಪ್ ಹೋಲ್ಡರ್ಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಇಲ್ಲಿ ಒಂದು 12 ವೋಲ್ಟ್ ಸಾಕೆಟ್, ಇದರಿಂದ ಚಾರ್ಜರ್ USB ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಇದರಲ್ಲಿ ಏರ್ ಫಿಲ್ಟರ್ ಇದೆ, ಏರ್ ಪ್ಯೂರಿಫೈಯರ್ ಇದೆ. ಯಾ, ಆ್ಯಂಡ್ 2 ಸೈಡ್ AC ಇದರಿಂದ ಇದೆ. ಆ್ಯಂಡ್ ಸ್ಪಾಕೆಟ್ ಇದೆ ಆಫ್ ಕೋರ್ಸ್. ಆ್ಯಂಡ್ ಹಿಂದ್ಗಡೆ ಒಂದು ಲೈಟ್ ಕೊಟ್ಟಿದ್ದಾರೆ. ಯಾ ಶೋರ್. ಯಾ ಸರ್, ಇಲ್ಲಿ ಸ್ಪೇಸ್ ಈಗ ಮುಂದ್ಗಡೆ ನನಗೆ ಫೀಚರ್ ಹೇಳ್ಬೇಕು. ಐ ಡೋಂಟ್ ನೋ ದ ಫೀಚರ್ಸ್. ಯಾ, ವಾಟ್ ಆಲ್ ದ ಫೀಚರ್ಸ್ ಸರ್? ಯಾ, ಟ್ರಾನ್ಸಾಕ್ಷನ್ ಕಂಟ್ರೋಲ್ ಬರುತ್ತೆ. ಯಾ, ಟ್ರಾನ್ಸಾಕ್ಷನ್ ಕಂಟ್ರೋಲ್ಸ್ ಇದೆ. ಹಾಂ, ಆಮೇಲೆ ಇದು ಫುಲ್ಲಿ ಬಟನೈಸ್ಡ್ ಇದು. ಓಕೆ ಓಕೆ. ಆಮೇಲೆ ನಾವು ತೆಗಿಯೋ ಟೈಮಿಗೆ ಆಲ್ಮೋಸ್ಟ್ ಸೆಗ್ಮೆಂಟ್ ಅಲ್ಲೇ ಆಲ್ಮೋಸ್ಟ್ ಬಿಗ್ ಸ್ಕ್ರೀನ್ ಇದು. ಬಿಗ್ ಸ್ಕ್ರೀನ್. ಓಕೆ ಓಕೆ. ಬಿಕಾಸ್ ಅವಾಗ ನಿಮಗೆ ಸೆಗ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಫುಲ್ಲಿ ಫೀಚರ್ ಲೋಡೆಡ್ ಗಾಡಿ ಇದೆ ಇದು. ಹಾಂ ಹಾಂ. ಅಂಡ್ ಇದು ಸ್ಪೆಷಲಿ IMT ಅಂತಾರೆ. IMT ಕ್ಲಚ್ಲೆಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಎರಡೇ ಇದೆ, ಬ್ರೇಕ್ ಮತ್ತೆ ಆಕ್ಸಿಲೇಟರ್, ಕ್ಲಚ್ಚೇ ಇಲ್ಲ. ಯಾ ಶೋರ್. ಸೊ ಅದು ಕ್ಲಚ್ಲೆಸ್. ಹಾ, ಹೆಂಗ ನಾವು ಗೇರ್ ಶಿಫ್ಟಿಂಗ್ ಮಾಡ್ತೀವಿ ಅಲ್ಲಿ ಆಟೋಮೆಟಿಕ್ ಆಗಿ ಕ್ಲಚ್ ಇದಾಗ್ತಿದೆ. ಓಕೆ ಓಕೆ. ಅಂಡ್ 6 ಗೇರ್ ಮ್ಯಾನ್ಯುಯಲ್ ಸ್ಪೀಡ್ ಇದು. 6 ಇದರಿಂದ ಮ್ಯಾನ್ಯುಯಲ್ ಸ್ಪೀಡ್ ಇರೋದು. ಓಕೆ ಓಕೆ. ಸೊ ಅದೇ ಇದು ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಅಂಡ್ ಆಪಲ್ ಕಾರ್ಪ್ಲೇ. ಓಕೆ ಓಕೆ. ಸೊ ಇಲ್ಲಿ ನಿಮಗೆ ಫ್ಯೂಯಲ್ ಇಂದ ಇದು ಕೊಡುತ್ತೆ, ವಾರ್ನಿಂಗ್ ಕೊಡುತ್ತೆ. ಆಲ್ರೆಡಿ ಮ್ಯಾಪ್ ಇದರಲ್ಲಿ ಇಂಟರ್ನೆಟ್ ಕನೆಕ್ಟ್ ಇರೋದಾ ಇಲ್ಲ ಮ್ಯಾಪ್ ಇನ್ಬಿಲ್ಟ್ ಇರೋದಾ? ಇನ್ಬಿಲ್ಟ್ GPS ಇರೋದು. ಓ, ಅದೆಲ್ಲ ಫೀಚರ್ ಇದೆಯಲ್ಲ ಸರ್. ಮತ್ತೆ ಇದು AC ನಿಮಗೆ ಇದು ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಈವನ್ ಸೀಟ್ ಇಂದಾನು AC ಬರುತ್ತೆ ನಿಮಗೆ, ವೆಂಟಿಲೇಷನ್. ಯಾ, ಸೊ ಇದು ವ್ಯೂ ಅಂದ್ರೆ ಇದೇನಿದು ರೆಕಾರ್ಡ್ ಆಗುತ್ತೆ. ನೀವು ಒಂದು ರೋಡ್ ಇದ್ದಾಗ ನಿಮಗೆ ವೆಹಿಕಲ್ ಇಂದ ಆಲ್ಮೋಸ್ಟ್ ನಾವು ನೋಡ್ತೀವಿ ಅಂತ ಗಾಡಿ. ಓಕೆ ಓಕೆ. ವ್ಯೂ ಅಂತ ಬರ್ತದೆ, ಹಿಂದೆ ಯಾವ್ದು ಬರ್ತದೆ ಗೊತ್ತಾಗಲ್ಲ. ಓ, ಬಹಳ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಸೆನ್ಸರ್ ಇಂದ ಇದೆ. ಅಂಡ್ ಆಫ್ಟರ್ ದಟ್ ಸೊ ಯಾವ್ದು ಏನೋ ಆಬ್ಜೆಕ್ಟ್ ಹತ್ತದಲ್ಲಿದೆ ಅದು ಸೆನ್ಸ್ ಮಾಡುತ್ತೆ. ಓಕೆ ಓಕೆ. ಅಂಡ್ ಕೀ ಏನಾದ್ರು ಡಿಟೆಕ್ಟ್ ಆಗಿಲ್ಲ ಅಂದ್ರೆ ಕೀ ಇಲ್ಲ ಅಂತ ತೋರಿಸುತ್ತೆ. ಓ, ಕೀ ಇಲ್ಲ ಅಂತನಾ? ಓ ಶೋರ್ ಶೋರ್. ಓಕೆ ಓಕೆ. ಪಾರ್ಕಿಂಗ್ ಸೆನ್ಸ್ ಅದು. ಹಾ, ಅಲ್ಪ ಎದ್ದು ಅಂತೋಡು ಸ್ವಲ್ಪ. ಅಂಡ್ ಆಫ್ಟರ್ ದಟ್ ಇಲ್ಲಿ ನಿಮಗೆ SOS ಇದೆ. ಆಮೇಲೆ ಇದು ಟೋವಿಂಗ್ ಇದೆ. ಇದೇನು ಆಪ್ ಕನೆಕ್ಷನ್. ಓಕೆ ಓಕೆ. ಇದು ಪ್ರೆಸ್ ಮಾಡಿದ್ರೆ ಎಮರ್ಜೆನ್ಸಿ ಇದೆ ಗೊತ್ತಾ? ಎಮರ್ಜೆನ್ಸಿ ಕಾಲ್ ಹೋಗುತ್ತೆ. ಓಕೆ ಓಕೆ. ಇದು ಟೋವಿಂಗ್ ಅಸಿಸ್ಟೆನ್ಸ್ ಇದೆ ಇದಕ್ಕೆ. ಓ ಶೋರ್ ಶೋರ್, ಭಾಳ ಇದೆ. ಅಂಡ್ ಆಫ್ಟರ್ ದಟ್ ಪ್ಯಾಸೆಂಜರ್ ಸೈಡ್ ಒಂದು ವ್ಯಾನಿಟಿ ಮಿರರ್ ಇದೆ. ಅಂಡ್ ನೆಕ್ಸ್ಟ್ ಇದ್ರಲ್ಲಿ ಮಿರರ್ ಕೊಟ್ಟಿಲ್ಲ, ಜಸ್ಟ್ ಟಿಕೆಟ್ ಹೋಲ್ಡರ್ ಇದು ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಸನ್ ರೂಫ್ ಕೊಟ್ಟಿದ್ದಾರಲ್ಲ, ಸೊ ದಿಸ್ ಇಸ್ ಮೈ ಫೇವ್ರೇಟ್ ಪಾರ್ಟ್, ಸನ್ ರೂಫ್. ಯಾ, ಸೊ ಈ ಫೀಚರ್ ಮಾತ್ರ ಫುಲ್ ಇದು ಹೋಗುತ್ತೆ, ಇಷ್ಟೇ ಅಲ್ಲ ಹೋಗೋದು? ಓಕೆ ಓಕೆ. ಪ್ಯಾನಲ್. ಓಕೆ ಓಕೆ. ಸೊ ಇಷ್ಟಿತ್ತು ತನಕ ಮೇಲೆ ಹೋಗುತ್ತೆ. ಓಕೆ. ಹಲೋ ಸರ್. ಹಾಯ್ ಸರ್. ಯಾ ಶ್ಯೂರ್. ಸೊ ಹಿಂಗೆ ಕ್ಲೋಸ್ ಮಾಡೋದು. ಓಕೆ. ಸೊ ನಿಮಗೆ ಇಲ್ಲೊಂದು ಇದ್ರ ಮಿರರ್ ಸ್ಪೆಕ್ಸ್ ಇಡಕ್ಕೆ ನಿಮಗೆ ಇದು ಕೊಟ್ಟಿದ್ದಾರೆ ಫೀಚರ್. ಅಂಡ್ ಲೈಟ್ ಈ ಸೈಡ್ 2 ಸೈಡ್ ಲೈಟ್ ಕೊಟ್ಟಿದ್ದಾರೆ. ಯಾ ಆಫ್ ಕೋರ್ಸ್. ಅಂಡ್ 4 ಸೆನ್ಸರ್ಡ್ ವೆಹಿಕಲ್. 4 ಓಕೆ ಓಕೆ. ಫ್ರಂಟ್ 2 ಬ್ಯಾಕ್ 2 ಸೆನ್ಸರ್ಸ್ ಇದೆ. ಓಕೆ. ಅಂಡ್ ದೆನ್ ನಿಮಗೆ ಇಲ್ಲೊಂದು ಇದು ಡ್ಯಾಶ್ ಬೋರ್ಡ್ ಅಲ್ಲಿ ಡಾಕ್ಯುಮೆಂಟ್ಸ್ ಇಡಕ್ಕೆ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಮೊಬೈಲ್ ಚಾರ್ಜ್ ಆಗುತ್ತೆ. ಇದು ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಗುಡ್, ಸಖತ್ತಿದೆ. ಅಂಡ್ ಇಲ್ಲಿ ನಿಮಗೊಂದು 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು USB ಪಿನ್, ಇನ್ನೊಂದು USB, 2 USB ಪಿನ್ಸ್. ಸೊ 3 USB ಪಿನ್ಸ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಸ್ಪೇಷಿಯಸ್ ಇದೆ. ಅಂಡ್ ಇಲ್ಲೊಂದು ಹ್ಯಾಂಡ್ ರೋಲಿಂಗ್ ಇದು ಕೊಟ್ಟಿದ್ದಾರೆ. ಯಾ ಇಟ್ಸ್ ಗುಡ್. ಇದಕ್ಕೆ ನಿಮಗೆ ಮ್ಯಾನ್ಯುಯಲ್ ಇದ್ರೆ ಕೊಟ್ಟಿದ್ದಾರಲ್ಲ, ಇದರಿಂದ ಹ್ಯಾಂಡ್ ಬ್ರೇಕು. ಯಾ ಶೋರ್. ಸೊ ಇದಕ್ಕೆ ನಿಮಗೆ ಸ್ಟೇರಿಂಗು ಟಿಲ್ಟ್ ಮತ್ತೆ ಟೆಲಿಸ್ಕೋಪಿಕಾ? ಬರೀ ಟಿಲ್ಟ್ ಮಾತ್ರನಾ?
ಟೆಲಿಸ್ಕೋಪಿಕ್ ಇಲ್ಲ. ಟೆಲಿಸ್ಕೋಪಿಕ್ ಇಲ್ಲ. ಓಕೆ ಟಿಲ್ಟ್ ಇದಿದೆ. ಓಕೆ ಆ್ಯಂಡ್ ಇದು ಆಟೋಮೆಟಿಕ್ ಇರೋದು ರೈನ್ ಸೆನ್ಸಿಂಗ್ ವೈಪರ್ ಇದೆ, ಆಟೋಮೆಟಿಕ್ ಇರೋದು. ಯಾ ಶೋರ್. ಸೊ ಓಕೆ ಗೈಸ್, ದಟ್ಸ್ ದ ರಿವ್ಯೂ ಆಫ್ ದಟ್ ಥಿಂಗ್. ಸೊ ಕಿಯಾ ಸಾನೆಟ್. ಸೊ ಸರ್ ನನಗೊಂದು ಡ್ರೈವ್ ಮಾಡಬೇಕು. ಸೊ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಸೊ ಓಕೆ ಗೈಸ್, ಫಸ್ಟ್ ವಿಲ್ ಡ್ರೈವ್. ಸೊ ಇದಕ್ಕೆ ಫೀಚರ್ ಇನ್ನೊಂದಿದೆ, ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಇದೆ. ಸೊ ನಾ ಎಸ್ಪೆಷಲಿ ಆಗುಂಬೆ ಘಾಟ್ ಹೋದ್ರೆ ಇನ್ ಕೇಸ್ ಹೈಟ್ ಅಲ್ಲಿ ನಿಮ್ ಗಾಡಿ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಒಂದು 4 to 5 ಸೆಕೆಂಡ್ ಹಿಡ್ಕೊಳತ್ ಬೇಕಲ್ಲ. ಸೊ ಹಿಡ್ಕೊಂಡು ನಮಗೆ ಈಸಿಯಾಗಿ ಆಕ್ಸಿಲೇಟರ್ ಕೊಟ್ಟು ಹೋಗ್ಬೋದು, ಗೇರ್ ಹಾಕೊಳ್ಬೋದು. ಸೊ ಅದಕ್ಕೊಂದು ಫೀಚರ್ ಇದೆ. ಯಾ ಸೊ ಇದಕ್ಕೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಸೊ ಆಫ್ ಕೋರ್ಸ್ ನ್ಯೂಟ್ರಲ್. ಸೊ ನ್ಯೂಟ್ರಲ್ 80 ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ವಿಂಡೋಸ್ ಕ್ಲೋಸ್ ಆ್ಯಂಡ್ ನಿಮಗೆ ಇಲ್ಲಿ ಎಲೆಕ್ಟ್ರಾನಿಕ್ ಮಿರರ್ ಬರುತ್ತೆ, ಲಾಕ್ ಇದೆಲ್ಲ ಬರುತ್ತೆ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ ಆನ್ ಆಫ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದಕ್ಕೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು. ಆ್ಯಂಡ್ ಮೇನ್ ಥಿಂಗ್ ಇಟ್ಸ್ ವಿತ್ ದ ಸೀಟ್ ಬೆಲ್ಟ್. ಯಾ ಸ್ಟೇರಿಂಗ್ ಒಂಥರ ಸ್ಪೋರ್ಟಿ ಇದೆ. ಜಿ ಟಿ ಅಂದರೆ ಗ್ರ್ಯಾಂಡ್ ಟೂರಿಸ್ಮೋ. ಸೊ ಸ್ಪೋರ್ಟಿ ಫೀಲಿಂಗ್ ಇದು ಬರುತ್ತೆ ನಿಮಗೆ. ಕೋರ್ಸ್ ಶೋರ್ ವ್ಯೂ ನೋಡಬೇಕಾಗಿತ್ತು ಹೆಂಗಿದೆ ಅಂತ. ವ್ಯೂ ಆಫ್ ಕೋರ್ಸ್ ಇಟ್ಸ್ ದ ಪರ್ಫೆಕ್ಟ್ ವ್ಯೂ. ಸೊ ನೋಡಿ, ಓಕೆ ಶೋರ್. ಆ್ಯಂಡ್ ನಿಮಗಿಲ್ಲಿ ಟಚ್ ಸ್ಕ್ರೀನ್ ಇದಿದೆ, ಬ್ಯಾಕ್ಸ್ ಇದೆಲ್ಲ ಇದು ಮಾಡ್ಬೋದು. ಎಲ್ಲ ಇದು ಫುಲ್ಲಿ ಲೋಡೆಡ್ ಇರೋದು, ಆಲ್ರೆಡಿ ಲೋಡ್ ಆಗಿರೋದು ವರ್ಲ್ಡ್ ಮ್ಯಾಪ್ ಇದೆ ಇದಕ್ಕೆ. ಸೊ ಬೇರೆ ಕಂಟ್ರೀಸಿಗೆ ಹೋಗ್ಬೋದು ನೀವು ಆರಾಮಾಗಿ ವಿತೌಟ್ ಇಂಟರ್ನೆಟ್. ಯಾ ಶೋರ್. ಫಸ್ಟ್ ಗೇರ್, ನೋ ಕ್ಲಚ್, ನಥಿಂಗ್, ಜಸ್ಟ್ ಪುಷ್ ಟು ದ ಫಸ್ಟ್ ಗೇರ್. ಸೊ ಡಿಜಿಟಲ್ ಮೀಟರ್ ಇದೆ ಆ್ಯಂಡ್ ಆವ್ರೇಜ್ ಫ್ಯೂಯಲ್ ಎಲ್ಲ ಕೊಡುತ್ತೆ. ಸೊ ನೋ ನೀಡ್ ಟು ಪ್ರೆಸ್ ದ ಕ್ಲಚ್, ಜಸ್ಟ್ ಶಿಫ್ಟ್ ಟು ಸೆಕೆಂಡ್ ಗೇರ್. ಕ್ಯಾಬಿನ ಒಂದೊಂದು ಸ್ವಲ್ಪ ಸೌಂಡ್ ಬರುತ್ತೆ, ಮಾತ್ರ ಅಷ್ಟು ಶಬ್ದ ಬರಲ್ಲ. ಸೊ ಈವನ್ 80 ರೀಚ್ ಆಗೋ ಟೈಮಲ್ಲಿ ರೆಡ್ಯೂಸ್ ಸ್ಪೀಡ್ ಇಂಡಿಕೇಟರ್ ಕೊಡುತ್ತೆ ನಿಮಗೆ, ಅಫ್ಕೋರ್ಸ್. ಸೊ ನಾವು ಐ ವಿಲ್ ರೇಸ್ ಟು ಅಗ್ರೆಸಿವ್. ಹಂಡ್ರೆಡಿಗೆ ಹೋಗೋದೇ ಗೊತ್ತಾಗಲ್ಲ. ಸೊ ವೆಹಿಕಲ್ಸ್ ಶೇಕೆ ಆಗಲ್ಲ. ಹಾರ್ನ್ ಮಾತ್ರ ಪ್ರೀಮಿಯಂ ವೆಹಿಕಲ್ ಇಂದ ಹಾರ್ನ್ ಇರುತ್ತೆ ನೋಡಿ, BMW, ಆಡೀಸ್. ಸೊ ಆ ಥರ ಹಾರ್ನ್ ಇದೆ. ನಿಮಗಿಲ್ಲಿ ವಾಯ್ಸ್ ಕಂಟ್ರೋಲ್ ಎಲ್ಲ ಇದೆ. ಆ್ಯಂಡ್ ಮ್ಯಾಕ್ಸ್ ಸ್ಪೀಡ್ ಮಾಡೋದು ಫುಲ್ ಇದರಲ್ಲಿ ಬಟನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈವನ್ ನಿಮಗೆ ವಾಲ್ಯೂಮ್ ಜಾಸ್ತಿ ಕಮ್ಮಿ ಇದು ಮಾಡ್ಬೋದು. ಆ್ಯಂಡ್ ಈವನ್ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಕ್ರೂಸ್ ಕಂಟ್ರೋಲ್ ಒಟ್ಟಿದ್ರೆ ಫಿಕ್ಸ್ ಆಗುತ್ತೆ ನಿಮಗೆ. ಸೊ ವಿ ಹ್ಯಾವ್ ಟು ಪ್ರೆಸ್ ಇಯರ್, ರೈಟ್? ಇಲ್ಲಿ ಪ್ರೆಸ್ ಮಾಡಬೇಕಲ್ಲ, ಪ್ರೆಸ್ ಮಾಡಿ ಅಲ್ಲಿ ನಾವು ಎಷ್ಟು ಅಂತ ಹೇಳ್ಬೇಕು, ಸೆಟ್ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನ ಒತ್ತಿದ್ರೆ ಇದಾಗುತ್ತೆ. ಯಾ ಸೊ ಕ್ರೂಸ್ ಬಟನ್ ಒತ್ತಿದ್ದೀನಿ ಆ್ಯಂಡ್ ಇಲ್ಲಿ ಜಾಸ್ತಿ ಮಾಡಬೇಕಾ? ಓಕೆ, ಡೌನ್ ಆಗ್ತಿದೆ. ಸೊ ಕ್ರೂಸ್ ಆಕ್ಟಿವೇಟ್ ಆಗಿದೆ. ಎಷ್ಟಕ್ಕೆ ಆಕ್ಟಿವೇಟ್ ಆಗುತ್ತೆ ಅದು? ಈಗ ಆಯ್ತು 60ಗೆ. ಸೊ ಇದು ಕ್ರೂಸಿನ ಒಂದು ಫೀಚರ್ ಭಾಳ ಚೆನ್ನಾಗಿದೆ. ಸೊ ನೀವು 60 ಇಟ್ಟರೆ 60 ಮೇಂಟೈನ್ ಮಾಡ್ಕೊಳತ್ತೆ ವೆಹಿಕಲ್. ನೀವು ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ 70 ಇದಕ್ಕೆ ಮಾಡಿದ್ರೆ 74ಗೆ ಸೆಟ್ ಮಾಡಿದ್ದೀನಿ. ಸೊ ನಿಮಗೆ 74ಗೆ ಸೆಟ್ ಮಾಡುತ್ತೆ. ಐ ಹ್ಯಾವ್ ನಾಟ್ ಪ್ರೆಸ್ ದ ಆಕ್ಸಿಲೇಟರ್. ಸೊ ಬ್ರೇಕ್ ಒತ್ತಿದ್ರೆ ಕ್ರೂಸ್ ಆಫ್ ಆಗುತ್ತಲ್ಲ? ಯಾ ಶೋರ್. ಯಾ ಸೊ ಎನಿ ಫೀಚರ್ಸ್, ಎನಿಥಿಂಗ್ ಎಲ್ಸ್? ಯಾಕಂದ್ರೆ ಗಾಡಿ ಫುಲ್ಲಿ ಲೋಡೆಡ್ ಇದೆ. ಇದ್ರಲ್ಲಿ ಫೀಚರ್ ಇನ್ನೂ ಡಿಸ್ಕವರ್ ಮಾಡೋದಿದೆ, ಅಷ್ಟು ಫೀಚರ್ಸ್ ಇದೆ. ಎನಿಥಿಂಗ್ ಎಲ್ಸ್? ಯಾವ್ದಾದ್ರು ಬೇರೆ ಫೀಚರ್ಸ್ ಇದೆಯಾ?
ADAS ಲೆವೆಲ್ 2 ಏನದು ADAS ಲೆವೆಲ್ 2 ADAS ಅಂದಾಗ ನಿಮಗೆ ಲೈನ್ ಮೆಜರ್ಮೆಂಟ್ ನ ನಾವು ಇದು ಮಾಡುತ್ತೆ. ಓಕೆ ಓಕೆ. ಇವಾಗ ADAS ಅದ್ರಲ್ಲ ಲೈನ್ ಅದು ಇದು ಮಾಡುತ್ತೆ, ಸರಿ ಲೇನ್ ಅಲ್ಲೇ ಅದು ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಇದು ನಿಮಗೆ ಇಂಡಿಕೇಶನ್ ಮಾಡುತ್ತೆ. ಓಕೆ ಓಕೆ. ಆಮೇಲೆ ವೆಹಿಕಲ್ ಸರೌಂಡಿಂಗ್ ಯಾವ್ದು ಬಂದ್ರೆ ಸೆನ್ಸ್ ಮಾಡುತ್ತೆ. ಹಾ ಹಾ. ಸೊ ಸೇಫ್ಟಿ ಫೀಚರ್ಸ್ ADAS ಗೆ. ಓಕೆ ಓಕೆ. ಸೊ 80 ಗೆ ಬರ್ತಾ ರೇಡಿಯೋ ಸ್ಪೀಡ್ ಅಂತ ಕೊಡುತ್ತೆ. ಹಾ ಸೆಟ್ ಆಗಿರುತ್ತೆ. ಹಾ ಯಾ. ಹೆಡ್ಲೈಟ್ ಆಟೋ ಇದೆಯಲ್ಲ ಇದು? ಆಟೋ ಹೆಡ್ಲೈಟ್. ಓ ಶೂರ್. ಆನ್ ರೋಡ್ ಎಷ್ಟಾಯ್ತು ಇದು? 17 ಲಕ್ಷ. 17 ಫುಲ್ಲಿ ಲೋಡೆಡ್. ಸೊ ವೆಹಿಕಲ್ ಮಾತ್ರ ಬಹಳ ಪ್ರೀಮಿಯಂ ಇದೆ, ಕಂಫರ್ಟ್. ಯಾ ವಿಲ್ ಟೇಕ್ ಎ ಯು ಟರ್ನ್. ಫಸ್ಟ್ ಗೇರ್. ಸೊ ಯು ಟರ್ನ್ ಏನು ತುಂಬ ನಿಮಗೆ ದೊಡ್ಡಿದೆ ಬೇಡ, ವೆಹಿಕಲ್ ಕಾಂಪ್ಯಾಕ್ಟ್ ಇದೆ. ಸೊ ಅಗ್ರೆಸಿವ್ ಅಂದರೆ ಪಿಕಪ್ ಮಾತ್ರ ಭಾಳ ಚೆನ್ನಾಗಿದೆ. ಸೊ ಲೆಟ್ಸ್ ಟೆಸ್ಟ್ ಒನ್ ಬ್ರೇಕಿಂಗ್. ಬ್ರೇಕ್ ಒಂದು ಟೆಸ್ಟ್ ಮಾಡಬೇಕಾಯ್ತು. ಲೆಟ್ಸ್ ಸಿ. ಯಾ ಬ್ರೇಕ್ ಮಾತ್ರ ಭಾಳ ಚೆನ್ನಾಗಿದೆ. ABS ಬ್ರೇಕ್, ಸ್ಕಿಡ್ಡೇ ಹಾಕಲ್ಲ ವೆಹಿಕಲ್. ಹೌದು. ಕ್ಲಚ್ ಇಲ್ಲ, ಸೊ ಪವರ್ಫುಲ್ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಯಾ. ಸೊ ಮತ್ತೆ 1500cc ಇಂಜಿನ್. ಸೊ 100ಗೆ ಟಚ್ ಆಗೋದೇ ಗೊತ್ತಾಗಲ್ಲ, ಅದಕ್ಕೆ ಬ್ರೇಕ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಯಾ ಒಂದು ಮ್ಯೂಸಿಕ್ ಆ್ಯಡ್ ಮಾಡ್ಬೇಕಾಯ್ತು, ಮ್ಯೂಸಿಕ್ ಒಂದು ಕೇಳಬೇಕಾಯ್ತು ನನಗೆ. ಯಾ ಸೊ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ತೀನಿ. ಜಸ್ಟ್ ಒಂದು 5 ಸೆಕೆಂಡ್ ಮ್ಯೂಸಿಕ್. ಸೊ ಬೋ ಸ್ಪೀಕರ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಪ್ರೀಮಿಯಂ ವೆಹಿಕಲ್ಗೆ ಅಲ್ಲ, ಒಂದು ಸ್ಪೀಕರಿಗೆ ಒಂದು 25,000, ಜಸ್ಟ್ ಒಂದು ಸ್ಪೀಕರಿಗೆ 25,000 ಇರ್ಬೋದು. ಆ ಥರ ಹರ್ಷದಲ್ಲೆಲ್ಲ ನೋಡಿದ್ದೆ ಸ್ಪೀಕರ್ ಇದಿದೆ. ಸೊ ಜಸ್ಟ್ ಒಂದು ಸ್ಪೀಕರ್. ಓಕೆ ಓಕೆ. ಸ್ಪೀಕರ್ ಮಾತ್ರ ಭಾಳ ಚೆನ್ನಾಗಿದೆ, ಒಂಥರ ಮೂವಿ ಥಿಯೇಟ್ರಲ್ಲಿ ಕೂರಂಗಾಗಿದೆ ಸರ್, ಹಂಗಿದೆ. ಅದು ಹೌದು, ಭಾಳ ಚೆನ್ನಾಗಿದೆ. ಸೊ ಓಕೆ. ಒಂದು ಅಪ್ಪರ್ ಕ್ಯಾಪ್ ಕಾರ್ ಪ್ಲೇ ಹಾಕಿದ್ರೆ ಬರುತ್ತೆ. ಸೊ ಫೀಚರ್ ಚೆನ್ನಾಗಿದೆ. ಸೊ ದಟ್ಸ್ ಇಟ್ ಗೈಸ್. ಸೊ ಒನ್ ಥಿಂಗ್ ಗೈಸ್, ಐ ಹ್ಯಾವ್ ಮೈ ಒನ್ ಡೀಟೇಲಿಂಗ್ ಸ್ಟುಡಿಯೋ ಇದೆ ನಂದು. ಸೊ ನಂದು ಹಾಬಿ ಥರ. ಸೊ ನನ್ನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸೊ ಎಲ್ಲಿ ಬರುತ್ತೆ ಅಂತ. ಈವನ್ ನನ್ನ ಚಾನಲ್ ನೋಡಿ ಅಂತೆ, ವೆಹಿಕಲ್ ವಾಶ್ ಮಾಡೋದು, ಸಿರಾಮಿಕ್ ಕೋಟಿಂಗ್ ಮಾಡೋದು, ಆ್ಯಂಡ್ ಇಂಟೀರಿಯರ್ ಕ್ಲೀನಿಂಗ್. ಸೊ ಈವನ್ ಐ ವಿಲ್ ಪೇಂಟ್ ದ ಸೈಲೆನ್ಸರ್ ಕೋಟಿಂಗ್ ಎಲ್ಲ ಮಾಡ್ತೀನಿ. ಜಸ್ಟ್ ನಂದು ಹಾಬಿ ಇದ್ದಂಗೆ ಒಂದೇ ಇದು ಮಾಡೋದು ನಾನು. ಸೊ ದಟ್ಸ್ ಇಟ್ ಗೈಸ್. ಸೊ ಒನ್ ಥಿಂಗ್, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಫಾರ್ ಮೋರ್ ಕಂಟೆಂಟ್, ಸೊ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ನನ್ನ ಚಾನಲಿಗೆ ಐ ವಿಲ್ ಗಿವ್ ದ ಮೋರ್ ಕಂಟೆಂಟ್ಸ್ ಆಫ್ ದ ಆಟೋಮೋಟಿವ್ ರಿಲೇಟೆಡ್ ಥಿಂಗ್ಸ್. ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು. ಸೊ ಇದು ಲಾಕ್ ಒತ್ತಿ ಆಮೇಲೆ ಹೋಲ್ಡ್ ಇಡಬೇಕು. ಯಾ ಸೊ ಲೆಟ್ಸ್ ಟಿ. ವಾ ಸರ್, ಮ್ಯಾಜಿಕ್ ಸರ್. ಸೊ ಇದು ಬಟನ್ ಒತ್ತಿ ಸ್ಟಾರ್ಟ್ ಮಾಡ್ಬೋದು. ಭಾಳ ಕೂಲ್ ಫೀಚರ್ ಇದೆ, ವರ್ತ್ ಇದೆ ಅಷ್ಟು ಅಮೌಂಟ್ ಕೊಡೋದು ವೆಹಿಕಲ್ಲಿಗೆ. ಯಾ ಶೋರ್ ಗೈಸ್, ದ್ಯಾಟ್ಸ್ ಇಟ್.